ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಂಚನ ಆರ್ಟ್ಸ್ ಆ್ಯಂಡ್ ಕನ್ನಡ ಬ್ಲಾಗ್ಸ್. ನಾನು ಸಿಂಚನ. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿರುತ್ತೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಹೊಸ ಬಸ್ ಸ್ಟ್ಯಾಂಡಲ್ಲಿದ್ದೆ. ಹೊಸ ಬಸ್ ಸ್ಟ್ಯಾಂಡಲ್ಲಿದ್ದಾಗ ಸ್ವಲ್ಪ ಹಾಗೆ ನಮ್ಮ ಕೋರ್ಟ್ ಆಗಲಿ, ಅಂದರೆ ಆ್ಯಸನ್ ಕೋರ್ಟ್ ಆಗಲಿ, ಇದೆಲ್ಲ ವ್ಯೂ ಹೇಗೆ ಕಾಣುತ್ತೆ ಅಂತ ಜಸ್ಟ್ ಹಾಗೆ ನೋಡ್ತಾ ಇದ್ದೆ ಅಷ್ಟೇ. ಸೊ ಇವತ್ತು ಅಕ್ಕನ ಮನೆಗೆ ಹೊರಟಿದ್ವಿ, ಯಾಕಂದರೆ ಅಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ರು, ಕೊನೆ ಶ್ರಾವಣ. ಸೊ ಹಾಗಾಗಿ ಅಂತ ಹೇಳಿ ಹೊರಟಿದ್ದೆ. ನಾನು ಬಸ್ಸಲ್ಲಿ ಹೋಗೋಣ ಅಂತ ಹೇಳಿ ಬಸ್ಗಾಗಿ ವೆಯ್ಟ್ ಮಾಡ್ತಿದ್ದೆ. ಓ ಕೆಸ ಹಾಕೋರೆ, ಕೆಸ 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 ಹಾಕೋರೆ. ಹಣ್ಣಿ ಎಲ್ಲ ಎಳ್ನೀರು, ಎಳ್ನೀರು, ಎಳನೀರು, ಎಳನೀರು. ಹೂ ನವಿಲು, ನವಿಲು 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 ನವಿಲು. ನವಿಲು ನವಿಲು. ಹಣ್ಣಿ ಹಣ್ಣಿ ಎಲ್ಲ ಎಳ್ನೀರು, ಎಳ್ನೀರು. ರನ್ 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 ಗೋವೆ ನಡ್ಕೊಂಡು ನಟರಾಜ ಸರ್ವಿಸ್ ಮಾಡ್ತಾ ಇದ್ದೀವಿ ನಾವು. ಗವಿನ ಎತ್ಕೊಂಡು ನಟರಾಜ ಸರ್ವಿಸ್. ಒಳ್ಳೆ ವಾತಾವರಣ, ಗಾಳಿ ಕೂಡ ಚೆನ್ನಾಗಿ ಬೀಸ್ತಾ ಇದೆ ಸೂಪರಾಗಿ. ಸೊ ಈಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಅಕ್ಕನ ಮನೆಗೆ ವರಮಹಾಲಕ್ಷ್ಮಿ ಪೂಜೆ ಇದೆ ಅಂತ ಹೋಗ್ತಾ ಇದ್ದೀವಿ. ಅರಿ ಬಂದಿದ್ರೆ ಬೈಕಲ್ಲಿ ಹೋಗ್ತಾಯಿದ್ದು. ಸೊ ಅವ್ರು ಬರಲಿಲ್ಲ ಅಂತ ಬಸ್ಸಿಗೆ ಬಂದ್ವಿ. ರೋಡ್ ನಂಗೆ ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ಸ್ಟ್ರೈಟಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಕರ್ಕೊಂಡು ಹೋಗುತ್ತೆ ರೋಡ್ ನೋಡೋಣ. ಇಲ್ಲಿ ಮನೆಗೊಂದು ನಾಯಿ ಕಟ್ಕೊಂಡ್ಬಿಟ್ಟವ್ರೆ. ಅವು ಬೌ ಅಂದರೆ ನಮಗಿಲ್ಲಿ ಭಯ ಆಗಿಬಿಡುತ್ತೆ, ಎಲ್ಲಿ ಕಚ್ಚೋಗಿ ಬರ್ತವೆ ಅಂತ. ಸೊ ಸ್ವಲ್ಪ ದೂರ ಅನಿಸ್ತು ನನಗೂ. ನಾನು ಸುಮಾರು 1 ಕಿಲೋಮೀಟರ್ ನಡ್ಕೊಂಬಂದಿರಬಹುದು ಅಂತ ಅಂದಾಜಲ್ಲಿ ಅಂದ್ಕೊಂಡಿದ್ದೀನಿ. ಸೊ ಯಾಕಂದರೆ ನಾನು ಫಸ್ಟ್ ಟೈಮ್ ಬಂದಿದ್ದು, ನನಗೂ ರೋಡು ಸರಿಯಾಗಿ ಗೊತ್ತಿರಲಿಲ್ಲ. ಬಸ್ಸಿಗೆ ಬಂದಿದ್ದು ಫಸ್ಟು ಟೈಮು. ಇವ್ರ ಊರಿಗೆ ಬಸ್ ಇಲ್ಲ, ಬೇರೆ ಊರಿಂದ ಬರ್ತಾ ಇರೋದು. ಸೊ ಫಸ್ಟ್ ಟೈಮ್ ಬಂದಿರೋದು ನಾನು. ಮನೆಯೇ ಕಾಣಿಸ್ತಿದೆ ನೋಡಿ, ಅಲ್ಲಿ ಮನೆ ಸ್ವಲ್ಪ ಅಂಚು ಕಾಣಿಸ್ತಾ ಇದೆಯಲ್ಲ, ಅದು 1 ಕಿಲೋಮೀಟರ್ ನಡ್ಕೊಂಬಂದಿದ್ದೀನಿ. ಅಯ್ಯೋ ದೇವ್ರೆ. ಸ್ವಲ್ಪ ದೂರನೇ ಅನ್ನಿಸುತ್ತೆ. ಮಾಮ ನಾನು ಆಗಲೇ ಫೋನ್ ಮಾಡಿದ್ರೆ ನಮ್ಮ ಅಣ್ಣ ಏನಾದ್ರು ಬರೋನು. ಈಗ ಬರ್ತಾವನ ಅರ್ಧ ದೂರ ಬಂದ ಮೇಲೆ. ರಾಘು ಮಾಮ ಬರ್ತಾವನಲ್ಲಿ. ಮಾಮಾನು ಹಾಲು ಬಂದ ಬಂದ ಬಂದ. ಹತ್ರ ಅಂತ ಹೇಳ್ತಾರೆ, ಹತ್ರ ಅಂತ ಹೇಳ್ತಾರೆ. ಹತ್ರನ ಇದು? ಹತ್ರ ಅಂತ ಹೇಳ್ತಾರಲ್ಲ, ಹತ್ರನ ಇದು? ಸತೀಶ್ 1 ಕಿಲೋಮೀಟರ್ ಆಗಲ್ವೇನೋ? ನಾವು ಬಸ್ಗೆ ಬಂದ್ವು, ಅಲ್ಲಿಂದ ನಡ್ಕೊಂಬಂದ್ವಿ. ಹತ್ರ ಅಂತ ಹೇಳಿದರು, ಆಲ್ಮೋಸ್ಟ್ 1 ಕಿಲೋಮೀಟರ್ ಆಗುತ್ತೆ. ಸೊ ಊರಿಗೆ ಬಸ್ ಇಲ್ಲ, ಬೇರೆ ಊರಿಂದ ಬರಬೇಕಾಗಿತ್ತು. ಸೊ ಹಾಗಾಗಿ ನಾನು ನಡ್ಕೊಂಡು ಬಂದೆ, ಗವಿನ ಎತ್ಕೊಂಡು. ಸೊ ಮನೆ ಹತ್ರ ಬಂದೆ. ಆಲ್ರೆಡಿ ಅವರು ಪೂಜೆ ಸ್ಟಾರ್ಟ್ ಮಾಡಿದರು, ಅಂದರೆ ಐನರೇ ಬಂದ್ಬಿಟ್ಟು ಪೂಜೆ ಎಲ್ಲನೂ ಸ್ಟಾರ್ಟ್ ಮಾಡಿ ಪೂಜೆ ಎಲ್ಲ ಮುಗಿಸಿದ್ರು. ಸೊ ಬೆಳಗ್ಗೆನೇ ಮಾಡಿಬಿಡ್ತಾರಲ್ಲ, ಬೆಳಗ್ಗೆನೇ ಮಾಡಬೇಕಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದರು ಪೂಜೆನ. ಎಲ್ಲ ನೀಟಾಗಿ ಅಲಂಕಾರನೂ ಎಲ್ಲ ಮಾಡಿದರು. ಸೊ ಪಕ್ಕದಲ್ಲಿ ನಿಂತ್ಕೊಂಡು ಒಂದೊಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫೋಟೋ ತೆಗೆಸ್ಕೊತಾ ಇದ್ವಿ. ಪೂಜೆಗೆ ರವೆ ಉಂಡೆ ಮಾಮೂಲಿ ಎಲ್ಲ ಹೇಗೆ ಏನೇನು ಮಾಡ್ತಾರೆ ಅದೆಲ್ಲ ಮಾಡಿದರು. ಸೊ ಚಕ್ಲಿ ನೋಡ್ತಾ ಇರ್ಬೋದು ಎಷ್ಟು ಅಗಲ ಇದೆ ಅಂತ ಹೇಳಿ. ಚಕ್ಲಿ, ಕೋಡ್ಬಳೆ, ಸ್ವೀಟ್ಸ್ಗಳು, ಹಣ್ಣುಗಳು ಎಲ್ಲನೂ ಇಟ್ಟು ನೀಟಾಗಿ ದೇವರಿಗೆ ಅಲಂಕಾರ ಮಾಡಿ ಚೆನ್ನಾಗಿ ಪೂಜೆಯನ್ನು ಮಾಡಿದರು. ಸೊ ನಮ್ಮ ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ನನ್ನ ಮಗ ಎಲ್ಲ ಹಾಗೆ ಸುಮ್ಮನೆ ಆಟ ಆಡ್ತಾಯಿದ್ರು. ಮನೆ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದಾಗಿದೆ. ಆಟ ಆಡೋಕ್ಕಂತೂ ತುಂಬ ಚೆನ್ನಾಗಿದೆ. ಸೊ
ಆಟಾಡ್ತಾಯಿದ್ರು. ಮಧ್ಯೆ ಮಧ್ಯೆ ಅವನೊಂದು ಫೋಟೋಸ್ ತಗೋಬೇಕು, ಫೋಟೋಸ್ ತೆಗೀರಿ ಅಂತ ಹೇಳಿ ಅವರು ಫೋಟೋಸ್ಗೆ ಪೋಸ್ ಕೊಡ್ತಾ ನಿಂತಿದ್ರು. ಸೊ ಅಕ್ಕ ಆಗಲಿ ಬಾವ ಆಗಲಿ ಅವ್ರ ಮಕ್ಕಳು ಮತ್ತು ಭಾವನ ತಮ್ಮ ಎಲ್ಲ ಸೊ ಚೆನ್ನಾಗಿ ಮಾಡಿದರು ವರಮಹಾಲಕ್ಷ್ಮಿ ಹಬ್ಬನ. ಏನಿದು ಕೀಟ್ಲೆ ಬುದ್ಧಿ? ಹಾಂ, ಏನಿದು ಕೀಟ್ಲೆ? ನನ್ನ ಮಗನಿಗೆ ಯಾಕೆ ಕೀಟ್ಲೆ ಮಾಡ್ತಿರೋದು? ಕಿಸಿ ಮಾಡ್ತಾಳಂತೆ, ಕಿಸಿ ಕಿಸಿ ಕಿಸಿ. ನೀನು ಕಿಸಿ ಮಾಡು, ಕಿಸಿ ಕೊಡು ತಂಗಿ, ಕಿಸಿ ಕೊಡು. ಏನು ಮಾಡ್ತಾ ಇದೀಯಾ? ಏನು ಮಾಡ್ತಾ ಇದೀಯಾ? ಅವ ಯಾರವನು? ಅಣ್ಣನು ಅಣ್ಣ ಅಣ್ಣ ಅನ್ನವ. ನೀನು ಕೀಟ್ಲೆ ಮಾಡಿದ್ರೆ ಮೂಗು ಗೀಳ್ತದು, ಮಾಡಿದ್ರೆ ನೋಡು ಬುಟ್ಟು ಕೀಟ್ಲೆ ಇವಳು. ಹೈ ನೀನು ಗಂಧ ಕಡಿತ ಚುಟ್ಕಿ ಹಾಕು ಎಲ್ಲರಿಗೂ ಒಂದೊಂದ. ಮಮ್ಮಿ ಮಾಡ್ತೀಯಾ? ಮಮ್ಮಿ ಮಾಡ್ತೀಯಾ? ಬಾ. ಮಮ್ಮಿ ಕೇಳ. ತಿರ್ಗಿಸೋದು ಹಂಗೆ. ಮಾಡ ಈಗ ಅದು ಯಾರ್ಯಾರು ಚುಟ್ಕಿ ಹಾಕ್ತಿ ಯಾಕೆ? ಓ ಏನಾರು ಚೋಟ ಏನಾರು ಚೆನ್ನಾಗಿ ತೆಗಿರಿ ಬಾವನ್ ಫೋಟೋನ, ನೀಟಾಗಿ ತೆಗಿರಿ. ತಾಲೆ ಮೇಲೆ ಕೊಡ್ತಾವಳೆ. ನಾನು ಪೂಜೆ ಮಾಡೋಕ್ಕೂ ಬಿಡ್ತಿದ್ದಿಲ್ಲ. ನಮ್ಮ ಗವಿ ಅಷ್ಟೊಂದು ಹಿಂಸೆ ಕೊಡ್ತಿದ್ದ, ಆದರೂ ನಾನು ಪೂಜೆ ಮಾಡಿದೆ. ನನ್ನ ತಂಗಿ ವೀಡಿಯೋ ಮಾಡು ಅಂದರೆ ಹೆಂಗೆ ಬೇಕಂಗೆ ಮಾಡಿದ್ದಾಳೆ. ಏನು ಮಾಡೋಕ್ಕಾಗಲ್ಲ, ಬಿಡೋದಾರ ಬುಡಿ. ಅವಳು ನನ್ನ ತಂಗಿ ಮಗಳು ಬೇರೆ ನಮ್ಮ ಗವಿನ ಕೀಟ್ಲೆ ಮಾಡ್ತಿದ್ದೆ. ಇವ್ರು ಬೇರೆ ಮಧ್ಯದಾಗ ಸಂಧಿ ಬರ್ತಾರೆ, ಸೈಡಿಗೆ ಹೋಗ್ರೆ ಅವ್ರು ಪೂಜೆ ಮಾಡ್ತಾವಳೆ. ಬಾವಿಗೆ ಮಗಳು ಕಂಡ್ರೆ ಬಹಳ ಪ್ರೀತಿ. ಎಕ್ಸಾಮ್ ಇದ್ರು ಸ್ಕೂಲಿಗೆ ಕಳಿಸಿಲ್ಲ ಇವತ್ತು. ಇಂಥ ಅಪ್ಪನ ಎಲ್ಲಿ ಸಿಗ್ತಾರೆ ಯಾರಿಗೆ? ಕರ್ಪೂರ ಸ್ವಲ್ಪ ಜಾಸ್ತಿ ಹಾಕಂದ್ ಬೆಳಗು. ಐವತ್ತು ಫೋಟೋ ತಕೊಂಡಿದ್ದೀವಿ, ಒಂದು ಫೋಟೋಕ್ಕೂ ಬರ್ದ ಹೋದೆಲ್ಲ ದಿವ್ಯ ನೀನು ಅಂತ ಹೋಗಿ ಹೇಳಿ ದೊಡ್ಡ ದೊಡ್ಡ ಎತ್ಕೆಲ್ಲ. ಅಯ್ಯೋ ತಡೀರಿ, ನಾನು ಎತ್ಕಿಬೇಕಂತ ಮಗವ. ಇವಳು ಎತ್ಕೆಲ್ಲ ಒಂದು ಕನೆಗೆ ನೋಡ್ರಾಗಿ ನನ್ನ ಮಗ ಅವಳು ನೀನು ಎತ್ಕೆ ಅಂತ ಕರ್ಕ ಬಂದ. ನಿನ್ನೆ ಎತ್ಕೆಲ್ಲ, ನಿನ್ನೆ ಹೆಂಗೆ ಎತ್ಕೆಲ್ಲ ನಾನು ಎಲ್ಲ. ಇವಳು ಎತ್ಕೊಡಗಿ ಮನೆ ಅಂದಕ್ಕ ಪೂಜೆ ಮಾಡ. ಯಾವುದು ಕರೆಂಟ್ ಬಿಲ್ ಏನು ಬರಲ್ಲ. ಅದೇ ಫ್ರೀ ಕರೆಂಟು. ಚುಟ್ಕಿ ಗಿಡ್ಕಿ ಹಾಕ್ತಾವ ನಮ್ಮೇಲೆ ಯಾರಿಗಾದ್ರೂ ಗವಿ. ಕೊಡವ ಅಕ್ಕಂಗೆ.
ಸೊ ನಾನು ಪೂಜೆ ಎಲ್ಲ ಮುಗಿಸಿ ಬಂದೆ. ನೆಕ್ಸ್ಟ್ ಈ ಕಡೆ ಸ್ಟೋರ್ ರೂಮಲ್ಲಿ ಅಡುಗೆ ಪ್ರಿಪೇರ್ ಆಗ್ತಾಯಿತ್ತು. ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು. ಪಲಾವು, ಪಾಯಸ, ಅನ್ನ, ಸಾಂಬಾರು ಮತ್ತು ಕೋಸಂಬರಿ, ಹಪ್ಪಳ, ಉಪ್ಪಿನಕಾಯಿ ಮಾಮೂಲಿ. ನೆಕ್ಸ್ಟು ಬದನೆಕಾಯಿ ಪಲ್ಯ ಎಲ್ಲ ರೆಡಿಯಾಗಿತ್ತು. ಫೈನಲಿ ಹಪ್ಪಳ ಒಂದು ಮಾಡಬೇಕಾಗಿತ್ತು. ಸೊ ಅದನ್ನು ಮಾಡ್ತಾಯಿದ್ರು. ನಾವಂತೂ ಅಡುಗೆ ಮಾಡಿಲ್ಲ. ಸೊ ಇಲ್ಲಿ ಯಾರು ಹಪ್ಪಳ ಮಾಡ್ತಾಯಿದ್ದಾರೆ ಅವರೇ ಅಡುಗೆ ಮಾಡಿದ್ದು. ಚೆನ್ನಾಗಿ ಮಾಡಿದರು ಎಲ್ಲನೂ. ಸೊ ಫೈನಲಿ ಎಲ್ಲ ರೆಡಿಯಾಗಿ ನಾವು ಕೂಡ ಊಟ ಮಾಡಿಕೊಂಡು ನಾನು ವಿಸ್ಮಯನ ಸ್ಕೂಲ್ಗೆ ಕಳಿಸಿದೆ. ಹಾಗಾಗಿ ನಾವು ಹೊರಡಬೇಕಾಗಿತ್ತು. ಸೊ ಹಾಗಾಗಿ ಊಟ ಮಾಡಿಕೊಂಡು ಬೇಗ ಹೊರಡೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಬೇಗ ಇದು ಮಾಡ್ತಾಯಿದ್ದೆ. ಅಷ್ಟೊಳಗಡೆ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇತ್ತು, ಅದನ್ನ ತೊಳೆದಿಟ್ಬಿಡೋಣ ಅಂತ ಹೇಳಿ ತೊಳೆದಿಡ್ತಾ ಇದ್ದೆ. ಅದನ್ನು ನನ್ನ ತಂಗಿ ವಿಡಿಯೋ ಮಾಡ್ಕೊಂಡಿದ್ದಾಳೆ, ಮಾತಾಡ್ತಾ ಇದ್ದು ಹಾಗೇನೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಸೊ ನಮ್ಮ ಮನೆ ಹತ್ರ ಒಂದು ಹುಳ ಓಡಾಡ್ತಾ ಇತ್ತು. ಇದು ಹಾವು ಏನೋ ಅದು ಗೊತ್ತಿಲ್ಲ. ಸೊ ಹಾಗೆ ಸುಮ್ಮನೆ ವಿಡಿಯೋ ಮಾಡಿಕೊಂಡೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.